ಪ್ರೀತಿಯ ಮಕ್ಕಳೇ, ಇಂದು ನಾವು 2ನೇ ತರಗತಿಯ ವಿಷಯ ಕನ್ನಡ ಪಾಠ 17 ತಾಯಿ ಎಂಬ ಪದ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಪಾಠ ಪೂರ್ವ ಚಟುವಟಿಕೆ: ಚಿತ್ರಗಳನ್ನು ಗುರುತಿಸಿ. ಅಜ್ಜಿ, ಅಜ್ಜ, ತಾಯಿ, ತಂದೆ, ಅಕ್ಕ, ತಮ್ಮ. ಬನ್ನಿ ಮಕ್ಕಳೇ, ಪದ್ಯವನ್ನು ಓದೋಣ. ತಾಯಿ ತಾನು ಮಗುವ ಹಡೆದು ಜಗವ ಮರೆತಾಳು, ಮಗುವ ತನ್ನ ಇಡಿಯ ಜಗವು ಎಂದು ಬಗೆದಾಳು. ಮಗುವು ದಿನವು ಆಡಿ ಬರಲು ಹೆಮ್ಮೆ ಪಡುವಾಳು, ಮಗುವು ಬೇಗ ಬಾರದಿರಲು ಕೂಗಿ ಕರೆವಾಳು. ತನ್ನ 100 ಕಷ್ಟ ಸಹಿಸಿ ಮಗುವ ಪೊರೆವಾಳು, ಹಲವು ಕೆಲಸ ಇರಲು ಬಿಟ್ಟು ತಿಂಡಿ ಕೊಡುವಾಳು. ಮಗುವು ತನ್ನ ಕರುಳ ಕುಡಿಯು ಎಂದು ಬಗೆವಾಳು, ಮಗುವಿನೊಡನೆ ದಿನದ ಕೆಲಸ ಮಾಡಿ ಬಿಡುವಾಳು. ಮಗುವು ಅಳಲು ನೊಂದು ತಾನು ಮನದಿ ಕನಲುವಳು, ತನ್ನ ಮಗುವ ನೋಡಿ ಎಲ್ಲ ಮರೆವಾಳು. ಮಗುವೆ ನಾಳೆ ನಾಡ ಪ್ರಜೆಯು ಎಂದು ನೆನೆವಾಳು, ಜಗಕ್ಕೆ ಮಗುವ ಕೊಟ್ಟು ತಾನು ತಾಯಿ ಆದಳು. ಈ ಪದ್ಯವನ್ನು ಬರೆದವರು ಮಕ್ಕಳೇ ಎ.ಕೆ. ರಾಮೇಶ್ವರ. ಬನ್ನಿ ಮಕ್ಕಳೇ, ಈಗ ಮೊದಲನೇ ಪ್ಯಾರವನ್ನು ನೋಡೋಣ. ತಾಯಿ ತಾನು ಮಗುವ ಹಡೆದು ಜಗವ ಮರೆತಳು, ಮಗುವ ತನ್ನ ಇಡಿಯ ಜಗವು ಎಂದು ಬಗೆದಳು. ಹೌದು ಮಕ್ಕಳೇ, ತಾಯಿ ತನ್ನ ಮಗುವನ್ನು 9 ತಿಂಗಳು ಉದರದಲ್ಲಿ ಹೊತ್ತು ನವಮಾಸ ತುಂಬಿದ ನಂತರ ಸಹಿಸಲ ಸಾಧ್ಯವಾದ ನೋವನ್ನು ಸಹಿಸಿ ಮಗುವಿಗೆ ಜನನವನ್ನು ನೀಡುತ್ತಾಳೆ. ಆದರೆ ತನ್ನ ಮಗುವಿನ ಮುಖ ನೋಡಿದ ಕ್ಷಣವೇ ತನ್ನೆಲ್ಲ ನೋವು ಸಂಕಟಗಳನ್ನು ಮರೆತು ಬಿಡುತ್ತಾಳೆ. ಇಡೀ ಜಗತ್ತೇ ತನ್ನ ಮಗು ಎಂದು ಹೇಳಿಕೊಳ್ಳುತ್ತಾಳೆ ಮತ್ತು ಆ ಮಗುವಿಗಾಗಿ ಜೀವಿಸುತ್ತಾಳೆ. ಬನ್ನಿ ಮಕ್ಕಳೇ, 2ನೇ ಪ್ಯಾರ ನೋಡೋಣ. ಮಗುವು ದಿನವು ಆಡಿ ಬರಲು ಹೆಮ್ಮೆ ಪಡುವಳು, ಮಗುವು ಬೇಗ ಬಾರದಿರಲು ಕೂಗಿ ಕರೆವಳು. ಮಗುವಿನ ಆಟ ಪಾಠಗಳು ತಾಯಿಗೆ ತುಂಬ ಹೆಮ್ಮೆ ಪಡುವಂತಹ ವಿಷಯವಾಗಿದೆ ಮತ್ತು ಮಗುವು ಆಟದಲ್ಲೇ ತಲ್ಲೀನನಾಗಿ ಮನೆಗೆ ಬಾರದೆ ಇದ್ದ ಸಮಯದಲ್ಲಿ ತಾನೇ ಕೂಗಿ ಕರೆಯುವಳು. ತನ್ನ 100 ಕಷ್ಟ ಸಹಿಸಿ ಮಗುವ ಪೊರೆವಳು, ಹಲವು ಕೆಲಸ ಇರಲು ಬಿಟ್ಟು ತಿಂಡಿ ಕೊಡುವಾಳು. ತನಗೆ ಎಷ್ಟೇ ಕಷ್ಟ ನೋವು ಸಂಕಟಗಳು ಎದುರಾದರೂ ಅದನ್ನು ಸಹಿಸಿ ತನ್ನ ಮಗುವಿನ ಆರೈಕೆಯನ್ನು ಮಾಡುತ್ತಾಳೆ ತಾಯಿ. ಅನೇಕ ಕೆಲಸಗಳಲ್ಲಿ ತೊಡಗಿಕೊಂಡಿದ್ದರೂ ತನ್ನ ಮಗುವಿಗಾಗಿ ಆಹಾರ ಆರೈಕೆ ಅಕ್ಕರೆಯನ್ನು ತೋರಲು ಬಿಡುವು ಮಾಡಿಕೊಳ್ಳುತ್ತಾಳೆ. ಮಗುವು ತನ್ನ ಕರುಳ ಕುಡಿಯು ಎಂದು ಬಗೆವಾಳು, ಮಗುವಿನೊಡನೆ ದಿನದ ಕೆಲಸ ಮಾಡಿ ಬಿಡುವಳು. ತನ್ನ ಕರುಳ ಕುಡಿಯೇ ಮಗು ಎಂದು ತಿಳಿದು ಎಷ್ಟೇ ಕಷ್ಟಗಳಿದ್ದರೂ ಆ ಮಗುವಿನ ಲಾಲನೆ ಪಾಲನೆಯಲ್ಲಿ ತನ್ನ ಇನ್ನುಳಿದ ಕೆಲಸಗಳನ್ನು ಮಾಡಿಬಿಡುತ್ತಾಳೆ ತಾಯಿ. ಮಗುವು ಅಳಲು ನೊಂದು ತಾನು ಮನದಿ ಕನಲುವಳು, ತನ್ನ ಮಗುವ ನೋಡಿ ಎಲ್ಲ ಮರೆವಾಳು. ತನ್ನ ಮಗುವು ಆಡುವ ವೇಳೆಯಲ್ಲಿ ಬಿದ್ದು ನೋವನ್ನು ಮಾಡಿಕೊಂಡು ಮಗುವು ಅತ್ತಾಗ ತಾಯಿ ಅದನ್ನು ಸಹಿಸಲಾರದೆ ಮನಸ್ಸಿನಲ್ಲಿಯೇ ಸಂಕಟ ಪಡುತ್ತಾಳೆ. ಆದರೂ ಮಗುವನ್ನು ಅಪ್ಪಿಕೊಂಡಾಗ ತನ್ನೆಲ್ಲ ನೋವನ್ನು ಮರೆಯುತ್ತಾಳೆ. ಮಗುವೆ ನಾಳೆ ನಾಡ ಪ್ರಜೆಯು ಎಂದು ನೆನೆವಳು, ಜಗಕ್ಕೆ ಮಗುವ ಕೊಟ್ಟು ತಾನು ತಾಯಿ ಆದಳು. ಹೌದು ಮಕ್ಕಳೇ, ತನ್ನ ಮಗುವನ್ನು ಮುಂದಿನ ಭವಿಷ್ಯದಲ್ಲಿ ಈ ಸಮಾಜದ ಉತ್ತಮ ಪ್ರಜೆಯಾಗಬೇಕೆಂದು ನೆನೆಯುತ್ತಾಳೆ. ಈ ಜಗತ್ತಿಗೆ ತನ್ನ ಕೊಡುಗೆ ಎಂದರೆ ಅವಳ ಮಗು. ಆ ಮಗುವಿನಿಂದಲೇ ಅವಳು ತಾಯಿ ಎಂಬ ಶ್ರೇಷ್ಠವಾದ ಸ್ಥಾನವನ್ನು ಪಡೆಯುತ್ತಾಳೆ ಎಂದು ತಿಳಿಯುತ್ತಾಳೆ. ಓದಿದ ಪದಗಳು ಇವುಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಿ.
ತಾಯಿ, ಇಡಿಯ, ಪಡುವಳು, ಕೆಲಸ, ದಿನದ, ಮಗುವ, ಬಗೆದಾಳು, ಬಾರದಿರಲು, ತಿಂಡಿ, ನೊಂದು, ಹಡೆದು, ದಿನವು, ಕರೆವಳು, ಕೊಡುವಳು, ಕನಲುವಳು, ಜಗವ, ಆಡಿಬರಲು, ಪೊರೆವಳು, ಕರುಳ, ಪ್ರಜೆಯು, ಮರೆತಳು, ಹೆಮ್ಮೆ, ಹಲವು, ಕುಡಿಯು, ನೆನೆವಳು. ಓದಿ ತಿಳಿಯಿರಿ. ಕನಲುವಳು, ಸಂಕಟಪಡುವಳು. ಇಡೀ, ಪೂರ್ಣ, ಬಗೆವಳು, ತಿಳಿವಳು, ಪೊರೆವಳು, ಕಾಪಾಡುವಳು. ಅಭ್ಯಾಸ: ಈ ಪದ್ಯವನ್ನು ರಾಗವಾಗಿ ಆಡಿರಿ. ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. 1. ತಾಯಿ ಮಗುವ ಪಡೆದು ಏನನ್ನು ಮರೆತಳು? ತಾಯಿ ಮಗುವ ಪಡೆದು ಜಗವ ಮರೆತಳು. 2. ತಾಯಿ ಮಗುವನ್ನು ಹೇಗೆ ಪೊರೆವಳು? ತಾಯಿ ತನ್ನ 100 ಕಷ್ಟ ಸಹಿಸಿ ಮಗುವನ್ನು ಪೊರೆವಳು. 3. ತಾಯಿ ಮಗುವಿಗೆ ಏನು ಕೊಡುವಳು? ತಾಯಿ ಮಗುವಿಗೆ ತಿಂಡಿ ಕೊಡುವಳು. ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸು. 1. ಜಗ: ನಾನು ಜಗ ಮೆಚ್ಚುವ ಹಾಗೆ ಸಾಧನೆ ಮಾಡಬೇಕು. 2. ಕೆಲಸ: ಸಮಯ ತೋರಿಸುವುದು ಗಡಿಯಾರದ ಕೆಲಸ. 3. ತಿಂಡಿ: ಅಮ್ಮ ಮಾಡಿದ ತಿಂಡಿ ನೋಡಿ ಬಾಯಲ್ಲಿ ನೀರು ಬಂದಿತು. ಈ ಕೊಟ್ಟಿರುವ ಪದ ಗಮನಿಸಿ ಸಮಾನಾರ್ಥಕ ಪದಗಳನ್ನು ಬರೆಯಿರಿ. 1. ತಾಯಿ, ಅಮ್ಮ, ಅವ್ವ. 2. ಪ್ರಜೆ, ನಾಗರಿಕ. ಆರಂಭದಲ್ಲಿ ಸೂಕ್ತ ಅಕ್ಷರಗಳನ್ನು ಸೇರಿಸಿ ಪದ ರಚಿಸಿ. ಬಂದಿಲ್ಲ, ಇದಿಲ್ಲ. 2. ಮಾನವ, ಗೌರವ. ಅಂತ್ಯದಲ್ಲಿ ಸೂಕ್ತ ಅಕ್ಷರಗಳನ್ನು ಸೇರಿಸಿ ಪದ ರಚಿಸಿ. ಕಚೇರಿ, ಕಣ್ಣು, ಕಟ್ಟಡ, ಕಠಿಣ, ಕಡಿಮೆ. ಸ, ಸಣ್ಣ, ಸದ್ದು, ಸಭೆ, ಸಮ, ಸರಳ. 1 ಮತ್ತು 2ನೇ ಕಂಬಸಾಲಿನಲ್ಲಿರುವ ಅಕ್ಷರಗಳನ್ನು ಸೇರಿಸಿ 3ನೇ ಕಂಬಸಾಲಿನಂತೆ ಪದ ರಚಿಸಿ ಬರೆಯಿರಿ. ಮಾದರಿ: ನೋಡು, ನೋಡು. ಕಾಡು, ಕಾಡು. ಮಾಡು, ಮಾಡು. ಬೇಡು, ಬೇಡು. ನೀಡು, ನೀಡು. ಗೂಡು, ಗೂಡು. ಸೇಡು, ಸೇಡು. ಮೂಡು, ಮೂಡು. ಚಟುವಟಿಕೆ: ನಿನ್ನ ತಂದೆ ತಾಯಿ ಅಕ್ಕ ಅಣ್ಣ ಅವರ ಚಿತ್ರ ಸಂಗ್ರಹಿಸಿ. ಸಾಮರ್ಥ್ಯ: ಕೊಟ್ಟಿರುವ ಪದಗಳಿಗೆ ಆರಂಭ ಅಥವಾ ಅಂತ್ಯದಲ್ಲಿ ಅಕ್ಷರಗಳನ್ನು ಸೇರಿಸಿ ಹೊಸ ಪದಗಳನ್ನು ರಚಿಸುವ ಸಾಮರ್ಥ್ಯವನ್ನು ಪಡೆಯುವೆ. ಎಲ್ಲರಿಗೂ ಕೂಡ ಧನ್ಯವಾದಗಳು.